ಉಪಟಳ ಅನಾಹುತದಿಂದಾಗಿ ಕಾಶ್ಮೀರ ಮಾತ್ರ ಅಲ್ಲ ಇಡೀ ಭಾರತದಲ್ಲಿ ಅವರ ಉಪಟಳ ಅತ್ಯಾಗ್ತಾ ಇದೆ. ಇನ್ನು ಮುಂದಾದರೂ ಕೂಡ ನಾವು ಇಂಥ ಭಯೋತ್ಪಾದಕರ ಪ್ರಶ್ನೆ ಬಂದಾಗ ಬಾಂಬ್ ಇಟ್ಕೊಂಡವ್ರನ್ನ ಅಮಾಯಕರೆನ್ನುವುದಾಗಲಿ ಅಥವಾ ಪೊಲೀಸ್ ಠಾಣೆಗೆ ಬೆಂಕಿ ಹಾಕಿದವ್ರನ್ನ ಮುಗ್ಧರು ಅನ್ನುವುದಾಗಲಿ, ವಿಧಾನಸೌಧದಲ್ಲಿ ದೇಶಕ್ಕೆ ವಿರೋಧ ಕೂಗಿದವರ ಬಗ್ಗೆ ಸುಮ್ಮನಿರುವುದಾಗಲಿ ಸಲ್ಲ. ದೇಶ ಇಂದು ಸಂದಿಗ್ಧತೆಯಲ್ಲಿರುವಾಗ, ಭಯೋತ್ಪಾದಕರು ಅಟ್ಟಹಾಸದಿಂದ ಮೆರೀತಾ ಇರುವಾಗ, ಇಡೀ ದೇಶ ಒಟ್ಟಾಗಿ ಪಕ್ಷ ಪಾರ್ಟಿ ಎಲ್ಲವನ್ನು ಮರೆತು ರಾಷ್ಟ್ರ ಒಟ್ಟಾಗಿ ಇದನ್ನು ಎದುರಿಸಬೇಕಾದಂಥ ಅವಶ್ಯಕತೆಗಳಿದೆ. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮತ್ತು ಗೃಹ ಮಂತ್ರಿ ಅಮಿತ್ ಶಾ ಅವರು ಇದಕ್ಕೆ ತಕ್ಕ ಉತ್ತರವನ್ನು ನಾವು ಕೊಡ್ತೇವೆ, ಪ್ರತಿ ಭಾರತೀಯನಿಗಾದಂಥ ನೋವಿಗೆ ಸರಿಯಾದ ಉತ್ತರವನ್ನು ನಾವು ಕೊಡ್ತೇವೆ ಅಂತ ಹೇಳಿರುವುದು ಸಮಾಧಾನದ ಸಂಗತಿ. ನಾನು ಆಗ್ರಹಪಡಿಸ್ತೇನೆ, ಎಲ್ಲ ರಾಜಕಾರಣಿಗಳು ಒಟ್ಟಾಗಿ ಒಂದಾಗಿ ಭಯೋತ್ಪಾದನೆಯನ್ನು ಮೆಟ್ಟಿ ನಿಲ್ಲಬೇಕು. ಅದರಲ್ಲೂ ಹಿಂದೂಗಳನ್ನು ಗುರಿಯಾಗಿಟ್ಟುಕೊಂಡು ಮಾಡುವಂಥ ಈ ಹತ್ಯೆ ಇದೆಯಲ್ಲ, ಅತ್ಯಂತ ಖಂಡನೀಯ ಅಂತ ಹೇಳಬೇಕು. ಇಡೀ ಸಮಾಜ ಇದರ ವಿರುದ್ಧ ಸೆಡೆದು ನಿಂತು ಹೋರಾಟ ಮಾಡಿ ಸಮಾಜಕ್ಕೆ ನ್ಯಾಯ ಒದಗಿಸುವಂಥ ಕೆಲಸ ಮಾಡಬೇಕು ಅನ್ನುವಂಥ ವಿನಂತಿಯನ್ನು, ಆಗ್ರಹವನ್ನು ಮಾಡ್ತೇನೆ. ಯಾರು ಹೇಳಿದರು? ಯಾವತ್ತೂ ಕೂಡ ಸಿದ್ದರಾಮಯ್ಯನವರಾಗಲಿ ಬಿರುಗಾಳಿ ಬೀಸಿದ್ರು ಕೂಡ ಕೇಂದ್ರ ಕಾರಣ ಅಂತ ಹೇಳುವಂಥ ಅವರ ಮಾತು ನೋವಿನ ಸಂಗತಿ. ಈ ಸಂದಿಗ್ಧ ಸಮಯದಲ್ಲಿ ಮತ್ತು ಸಂಕಟದ ಸಮಯದಲ್ಲಿ ನೀನು ಯಾವ ಜಾತಿ ಯಾವ ಧರ್ಮ ಕೇಳಿ ಮಾಡಿರುವಂಥ ಹತ್ಯೆ ಮಾಡಿರುವ ಸಂದರ್ಭದಲ್ಲಿ ಆದರೂ ಕೂಡ ಅವರು ವಾಸ್ತವಿಕ ಸತ್ಯವನ್ನು ತಿಳ್ಕೊಂಡು ಕೇಂದ್ರ ಸರ್ಕಾರವನ್ನು ಬೆಂಬಲಿಸಬೇಕು ಅಂತ ನಾನು ವಿನಂತಿ ಮಾಡ್ತೇನೆ.